ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾಳೆ ಮೇ 5ನೇ ತಾರೀಕು ಎಲ್ಲರಿಗೂ ಪರಿಸರ ದಿನಾಚರಣೆಯ ಶುಭಾಶಯಗಳು. ನೋಡಿ, ನಾವಿನ್ನೂ ಬಂದೇ ಇಲ್ಲ, ಅಲ್ಲಿ ಇನ್ನೂ ಗೇಟ್ ತೆಗ್ದೇ ಇಲ್ಲ, ಆಲ್ರೆಡಿ ಬಂದು ಕೂತಿದ್ದಾಳೆ. ಬಾ ಇಲ್ಲಿ ಕೆಳಗಡೆಗೆ, ಮನೇಲಿರ್ಬಾ. ಬೇಡ ನೀನು ಪರು, ಬೇಡ ಕಣಪ್ಪ, ಮನೇಲಿರವ ನೀನು. ಬಾ ಮನೇಲಿರ್ಬಾ, ಬಾ ಮನೇಲಿರ್ಬಾ, ಬಾ ಮನೇಲಿರು, ಮನೇಲಿರ್ಬಾರವಾ. ಅಯ್ಯೋ, ಅಲ್ಲೆಲ್ಲಿ ನೆಗ್ದೋಯ್ತೀಯಾ? ಮನೇಲಿರ್ಬಾರವಾ, ಬೇಡ ಬಾರಪ್ಪ, ಬಾ ಮನೇಲಿರ್ವಾ. ಜಾಣ ನೀನಲ್ಲ, ಜಾಣ ಅಲ್ವಾ? ಬಾ ಮನೇಲಿರು, ಜಾಣ ಬಂಗಾರ. ಬಾ ಮನೇಲಿರು, ಮನೇಲಿರ್ತಿ. ಬಾ ಹೋಗೋಣ, ಬಾ ಬಾ ಬಾ. ಬರಲ್ಲ. ಮತ್ತೆ ಇವತ್ತು ಕೂಡ ನರ್ಸರಿ ವಿಸಿಟ್ ಕೊಡ್ತಾ ಇದ್ದೀವಿ. ಗಿಡಗಳು ಬಂದಿದೆ ಅಂತ ಗೊತ್ತಾಗಿದೆ. ಹಾಗಾಗಿ ಯಾವ ಗಿಡ ತೊಗೊಳ್ಳೋದು ಏನು ಅಂತ, ಯಾವ ಗಿಡ ತೊಗೊಂಡೆ ಏನು ಅಂತ ನಾನು ಆಮೇಲೆ ವಿಡಿಯೋ ಮಾಡಿ ಹಾಕ್ತೀನಿ. ಇವಳು ನೋಡಿ, ಇಲ್ಲಿ ಎಲ್ಲಿವರೆಗೂ ನೆಗೆದಿದ್ದಾಳೆ. ಫುಲ್ಲು ಫುಲ್ ಮಜಾ ತಗೋತಿದ್ದಾಳೆ. ಏನು ಮಾಡಿದ್ರು ಹಿಂದೆ ಹೋಗಲ್ವಂತೆ, ಕೆಳಗಡೆ ಕೂರಲ್ಲಂತೆ. ಫುಲ್ಲು ಆಚೆ ಮುಖ ಹಾಕ್ಕೊಂಡು ನೋಡಿ ಏನು ಶೋಕಿ ತಗೋತಿದ್ದಾಳೆ ಅಂತ. ಮಾರು, ಇಲ್ಲಿ ನೋಡಪ್ಪ, ಒಂದೇ ಒಂದ್ಸಲ ತೋರಿಸ್ಬಿಡು ನಿನ್ನ ಫೇಸ್ನ. ತೋರ್ಸವ, ತೋರ್ಸವ ಒಂದ್ಸಲ. ವಿಡಿಯೋ ಮಾಡ್ತಾ ಇದ್ದೀನಿ, ನೋಡಿಲಿ ನಿನ್ನ. ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ, ವಿಡಿಯೋ ಮಾಡ್ತಾ ಇದ್ದೀನಿ ಅಂದೆ ಬಂದ್ಬಿಟ್ಲು. ಗುಲಾಬಿ ಗಿಡಗಳು ಮತ್ತು ದಾಸವಾಳ, ಸುಮಾರು ಗಿಡಗಳು ಬಂದಿದೆ ಅಂತೇಳಿ ಹೇಳಿದರು. ನನ್ನ ಫ್ರೆಂಡ್ಗೊಬ್ರಿಗೆ ಮಲ್ಲಿಗೆ ಗಿಡ ಬೇಕಿತ್ತು. ಮಲ್ಲಿಗೆ ಗಿಡ ತೊಗೊಂಡು ಬರೋಣ ಅಂತೇಳಿ ಹೋದೆ. ನಾನು ತೊಗೊಂಡಿದ್ದು ವಿಡಿಯೋ ನೋಡಿ ಅವರು ಕೂಡ ಕೇಳಿದ್ರು, ನನಗೂ ಬೇಕು ತೊಗೊಂಡು ಬನ್ನಿ ಅಂತ. ಕೇಳಿದೆ ಮಲ್ಲಿಗೆ ಗಿಡ ಇದೆಯಾ ಅಂತೇಳಿ. ಒಟ್ನಲ್ಲಿ ಮಲ್ಲಿಗೆ ಇದೆ, ಬಂದಿದೆ ಅಂತ ಅಂದರು. ಬಟ್ ನಾನು ತೊಗೊಂಡಿದ್ದು ತುಂಬ ಸುತ್ತಿನ ತೊಗೊಂಡಿದ್ದೆ. ಅದು ಒಂದು ಹೂವನೇ ರೋಸ್ ಥರ ಕಾಣಿಸ್ತಾ ಇತ್ತು, ಆ ಥರದ ಬೇಕಿತ್ತಂತೆ. ಬಟ್ ನಾನು ಅಲ್ಲಿ ಹೋಗಿ ನೋಡಿದಾಗ ಇರಲಿಲ್ಲ. ಸಿಂಗಲ್ ಸುತ್ತಿಂದು ಮಲ್ಲಿಗೆ ಗಿಡ ಬಂದಿತ್ತು. ಮತ್ತು ಹಾಗೆ ರೋಸ್ ಬಂದಿತ್ತು. ರೋಸ್ ಅಂತೂ ಒಳ್ಳೊಳ್ಳೆ ಕಲರ್ಸ್ಗಳಿದ್ದು, ಡಿಫ್ರೆಂಟ್ ಕಲರು. ನನಗಂತೂ ಭಾಳ ಇಷ್ಟ ಆಯಿತು. ಮತ್ತು ಬಟನ್ ರೋಸ್ ಇರ್ಬೋದು, ಕಲರ್ಸ್ಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಯಾರಿಗಿಷ್ಟ ಆಗಲ್ಲ ರೋಸ್ ಅಂದರೆ? ಎಂಥೋರು ಇಷ್ಟಪಡ್ತಾರೆ ರೋಸ್ ಅಂತ. ಹೂ ನೋಡಿದ್ರೇ, ಗುಲಾಬಿ ಹೂವು ನೋಡಿದ್ರೇ ಪ್ರತಿಯೊಬ್ಬರು ಇಷ್ಟಪಡ್ತಾರೆ. ಯಾರಿಗೂ ಇಷ್ಟ ಆಗಲ್ಲ ಅನ್ನೋ ಹಾಗೆ ಇಲ್ಲ ಗುಲಾಬಿ ಹೂವು ಅಂತೂ. ತುಂಬ ಅಂದರೆ ತುಂಬ ವೆರೈಟಿ ಇತ್ತು. ತುಂಬ ಹೆಲ್ದಿ ಗಿಡಗಳು ಕೂಡ ಇತ್ತು. ಮತ್ತು ತುಂಬ ಮೊಗ್ಗಳಿರೋಂಥ ರೋಸ್ ಕೂಡ ಇತ್ತು. ಸರಿ ಅಂತ ಹೇಳಿಬಿಟ್ಟು ನನಗೇನು ಬೇಕೋ ಅದನ್ನು ಶಾಪ್ ಮಾಡ್ಕೊಂಡು ಬಂದಿದ್ದೆ. ನಾನು ತೊಗೊಂಡು ಬಂದಿರೋಂಥ ದಾಸವಾಳ ಗಿಡದಲ್ಲಿ ಈ ಥರದ್ದು ಒಂದು ಕಲರ್ಸು ಹೂವು ಬಿಟ್ಟಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ. ಈ ಕಲರ್ಸು ಫಸ್ಟ್ ಟೈಮ್ ನನಗೆ ಸಿಕ್ಕಿರೋದು, ಭಾಳ ಇಷ್ಟ ಆಯಿತು. ಮತ್ತು ಈ ಕಲರ್ ಒಂದು ಬಂದಿದೆ ನೋಡಿ, ರೆಡ್ ಕಲರು. ಇದು ಫುಲ್ಲು ರೆಡ್ ಇದೆ, ಇದಂತೂ ಫುಲ್ ಅಂದರೆ ಫುಲ್ ರೆಡ್ಡು ನೋಡಿ. ಅದರಲ್ಲೇ ಆಲ್ರೆಡಿ ಗ್ರೋ ಬ್ಯಾಗು ಎಷ್ಟು ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ನನಗೆ ಸ್ಟಾರ್ ಫ್ರೂಟ್ಸ್ ಗಿಡ ಬೇಕಿತ್ತು. ಸ್ಟಾರ್ ಫ್ರೂಟ್ಸ್ ಗಿಡ ಮತ್ತು ಮಲ್ಲಿಗೆ ಗಿಡ ಸಿಂಗಲ್ ಸುತ್ತಿನ ನನ್ನ ಹತ್ರ ಇರಲಿಲ್ಲ, ಹೋಗ್ಬಿಟ್ಟಿತ್ತು. ಆ ಸಿಂಗಲ್ ಸುತ್ತಿನ ಮಲ್ಲಿಗೆ ಗಿಡಗಳು ಎಲ್ಲ ತೊಗೊಂಡು ಬಂದೆ. ಮೇಲ್ಗಡೆನೇ ಗ್ರೋ ಬ್ಯಾಗು ಇದರಲ್ಲಿ ಕಾಣಿಸ್ತಾ ಇದೆಯಲ್ಲ. ಮತ್ತೆ ನರ್ಸರಿಗೆ ಹೋಗಿದೆ, ಗಿಡಗಳು ತೊಗೊಂಬಂದೆ, ಹಾಕ್ತಾಯಿದ್ದೀನಿ. ಈ ರೀತಿಯಾಗಿ ಒಂದೊಂದು ಕಾಣಿಸ್ಬಿಡುತ್ತೆ, ಒಂದೊಂದು ಕಾಣಿಸಲ್ಲ. ನಾವು ಅದಕ್ಕೆ ಏನು ಮಾಡಬೇಕು, ತೆಗೆದು ಪೂರ್ತಿ ಮಣ್ಣನ್ನು ಚೆಕ್ ಮಾಡಿನೇ ಹಾಕಬೇಕಾಗತ್ತೆ. ನೋಡಿ, ಈ ರೀತಿ ನೆಟ್ಗಳು ಹಾಕ್ಬಿಟ್ಟಿದ್ದಾಗ ಬೇರು ಬರೋದಕ್ಕೆ ಅವಕಾಶನೇ ಆಗಲ್ಲ. ಎಷ್ಟು ಚಿಕ್ಕ ನೆಟ್ಟಿದೆ ಇಲ್ಲಿ. ಇದನ್ನೇನು ತೆಗಿಲಿಲ್ಲ ಅಂದರೆ ಈ ಕಾಂಡ ಕೂಡ ದಪ್ಪ ಆಗೋದಕ್ಕೆ ಅವಕಾಶ ಆಗಲ್ಲ, ಮತ್ತು ಗಿಡ ಕೂಡ ಗ್ರೋತ್ ಬರಲ್ಲ. ಇದು ಕಸಿ ಮಾಡಿರೋದಲ್ಲ ಅನಿಸುತ್ತೆ, ಬೀಜದಿಂದ ಬೆಳೆದಿರಬೇಕು. ಹಾಗಾಗಿ ಪ್ರತಿಯೊಂದಕ್ಕೂ ಈ ಥರ ನೆಟ್ಟಿತ್ತು ಅಂದಾಗ ಅದು ಬೀಜದಿಂದನೇ ಗ್ರೋತ್ ಮಾಡಿರ್ತಾರೆ. ಇದನ್ನೆಲ್ಲ ಕಂಪ್ಲೀಟಾಗಿ ನಾವು ಕತ್ತರಿಯಿಂದ ಕಟ್ ಮಾಡಿ ಬೇರಿಗೆ ಡ್ಯಾಮೇಜ್ ಆಗೋದೇ ಇರೋ ರೀತಿಯಲ್ಲಿ ಕ್ಲೀನಾಗಿ ತೆಗಿಬೇಕು. ನೋಡಿ, ಈ ರೀತಿಯಾಗಿ
ಇದೆಲ್ಲ ಮಣ್ಣು ಎಲ್ಲ ತೆಗೆದು ಇಲ್ಲಿ ಎಲ್ಲ ಕಟ್ ಮಾಡಿ ತೆಗಿಬೇಕು. ಕಟ್ ಮಾಡಿದಾದ್ಮೇಲೆ ಗಿಡನ ಹಾಕಬೇಕು. ನಾನು ಕಂಪ್ಲೀಟ್ ಕಟ್ ಮಾಡಿ ತೋರಿಸ್ತೀನಿ, ಆಮೇಲೆ ನಿಮಗೆ ಹಾಕೋದನ್ನ ತೋರಿಸ್ತೀನಿ. ನೋಡಿ, ಈ ರೀತಿಯಾಗಿ ಕಂಪ್ಲೀಟ್ ಕಟ್ ಮಾಡಿ ತೆಗೆದಿದ್ದೀನಿ. ನೋಡಿ, ಇಲ್ಲಿ ಎಲ್ಲ ಒತ್ತಿಬಿಟ್ಟಿದೆ ಆಲ್ರೆಡಿ, ಕಾಣಿಸ್ತಿದೆಯಾ? ಬೇರಿಗೆ ಯಾವುದೇ ಥರದ ಪ್ರಾಬ್ಲಮ್ ಆಗದೆ ಇರೋ ರೀತಿಯಲ್ಲಿ ತೆಗೆದಿದ್ದೀನಿ. ನೋಡಿ, ಇದರಲ್ಲಿ ಯಾವುದೇ ಥರದ ಗ್ರೋ ಬ್ಯಾಗ್ ಇಲ್ಲ. ಇದು ಮೋಸ್ಟ್ಲಿ ಕಟಿಂಗಿಂದ ಬೆಳೆದಿರಬೇಕು. ಇದರಲ್ಲಿ ನೋಡಿ, ಗ್ರೋ ಬ್ಯಾಗ್ ಇಲ್ಲ, ಇದು ಕಟಿಂಗಿಂದ ಬೆಳೆದಿರೋದಾಗಿರುತ್ತೆ. ಮತ್ತು ನಾನು ನರ್ಸರಿಗೆ ಹೋಗಿದ್ದಾಗ ನಾನು ಅದೇ ನರ್ಸರಿನಲ್ಲೇ 2 ವರ್ಷದಿಂದ ಇದು ಡ್ರ್ಯಾಗನ್ ಫ್ರೂಟ್ ಗಿಡ ತೊಗೊಂಡು ಬಂದಿದ್ದೆ. ಕಳೆದ ವರ್ಷ ಹಣ್ಣು ಕೂಡ ಬಿಟ್ಟಿತ್ತು, 1 ವರ್ಷ ಆದಮೇಲೆ ಬಿಟ್ಟಿತ್ತು. ಈಗ ಇದು ಈ ಗಿಡಕ್ಕೆ 2 ವರ್ಷ ಆಗಿದೆ. ಮಧ್ಯೆ ಮಧ್ಯೆ ಕಟ್ಟಾದಂಗೆ ಮುರಿದೋದಂಗೆ ನಾನು ಎಕ್ಸ್ಟ್ರಾ ಬೇರೆ ಬೇರೆ ಗಿಡಗಳು ಹಾಕ್ಕೊಂಡಿದ್ದೀನಿ. ಮತ್ತು ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ ಬಂದಿದ್ದಾಗ ನನ್ನ ಫ್ರೆಂಡ್ಗೂ ಕೂಡ ಕೊಟ್ಟು ಕಳಿಸಿದ್ದೆ. ನರ್ಸರಿಗೆ ಹೋದಾಗ ಅವ್ರು ನನಗೆ ಒಂದು ಟಿಪ್ಸ್ನ ಕೊಟ್ಟರು. ಡ್ರ್ಯಾಗನ್ ಫ್ರೂಟ್ಸ್ ಗಿಡ ಈ ಥರ ಇದೆ, ತೊಗೊಂಡೋಗಿದೆ, ಈ ಸಲ ಹಣ್ಣೇ ಬಂದಿಲ್ಲ. ಹೀಗೆ ಗಿಡಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ತುಂಬ ಬಿಸಿಲಿಂದ ಎಷ್ಟೊಂದು ಗಿಡಗಳಲ್ಲಿ ವೇರಿಯೇಷನ್ ಆಗಿದೆ, ಹೂಗಳಲ್ಲೂ ವೇರಿಯೇಷನ್ ಆಗಿದೆ ಅಂತೇಳಿ ಮಾತಾಡ್ತಿರ್ಬೇಕಾದ್ರೆ ಅವ್ರು ಹೇಳಿದ್ರು, ಈ ಸಲ ನನಗೆ ಮೇ ಫ್ಲವರ್ ಕೂಡ ಬಂದಿಲ್ಲ, ಅಂದರೆ ಫುಟ್ಬಾಲ್ ಲಿಲ್ಲಿ ಏನು ಹೇಳ್ತೀವಿ ಆ ಫ್ಲವರ್ ಕೂಡ ಈ ಸಲ ಸರಿಯಾಗಿ ಬರಲೇ ಇಲ್ಲ ನನಗೆ ಟೈಮ್ ಕರೆಕ್ಟಾಗಿ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಡ್ರ್ಯಾಗನ್ ಫ್ರೂಟ್ಸು ಹಾಗೆ ಬೆಳ್ಕೊಂಡು ಹೋಗ್ತಾ ಇದ್ರೆ ಮುಂದೆಯಿಂದ ಸಣ್ಣ ಸಣ್ಣ ಚಿಗುರು ಬರ್ತಾನೆ ಇರುತ್ತೆ, ನಿಮಗೆ ಹಣ್ಣು ಬರೋದಿಲ್ಲ. ಅದನ್ನ ಸ್ವಲ್ಪ ಮುಂದ್ಗಡೆಗಾದಂಗೆ ಸ್ವಲ್ಪ ಕಟ್ ಮಾಡಬೇಕು. ಕಟ್ ಮಾಡಿದ್ರೇನೆ ನಿಮಗೆ ಹಣ್ಣು ಬರುತ್ತೆ, ಇಲ್ಲಾಂದ್ರೆ ಹಣ್ಣು ಬರಲ್ಲ ಅಂತೇಳಿ ಇದೊಂದು ಟಿಪ್ಸನ್ನ ನನಗೆ ನರ್ಸರಿಯವರು ತಿಳಿಸ್ಕೊಟ್ರು. ಹೌದಾ, ಈ ರೀತಿ ಮಾಡಬೇಕಾ ಅಂತ ಅಂದ್ಬಿಟ್ಟು ಅಂದೆ. ಹೌದು, ಸ್ವಲ್ಪ ಕಟ್ ಮಾಡಿ ಆ ರೀತಿಯಾಗಿ ಕಟ್ ಮಾಡಿದ್ರೇನೆ ನಿಮಗೆ ಹಣ್ಣು ಬರುತ್ತೆ, ಮುಂದ್ಗಡೆಯಿಂದ ಚಿಗುರು ಬಂದು ಹಣ್ಣು ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಅಲ್ಲಿಂದನೇ ಹೂ ಹೊಡಿಯೋದು, ಇಲ್ಲಾಂದ್ರೆ ಬರಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಮತ್ತೆ ತುಂಬಾ ಯಾವ್ದ್ಯಾವ್ದು ಬಲ್ತಿದೆ ಅದನ್ನೆಲ್ಲಾನು ನಾನು ಸ್ವಲ್ಪ ಅದಕ್ಕೆ ಅಂದ್ರೆ ಚಾಕು ಏನಿದೆ ಅದಕ್ಕೆ ಸ್ವಲ್ಪ ಫಂಗಿಸೈಡ್ನ ಹಚ್ಚಿ ಕ್ಲೀನ್ ಮಾಡಿಕೊಂಡು ನಾನು ಈ ರೀತಿಯಾಗಿ ಕಟ್ ಮಾಡಿಸ್ತಾ ಇದ್ದೆ. ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿಸ್ತಾ ಇದ್ದೆ ನಾನು. ಸ್ವಲ್ಪ ಕಟ್ ಮಾಡಕ್ಕೆ ಹೇಳಿದ್ರು. ಸ್ವಲ್ಪ ಇನ್ನೂ ಹಿಂದಕ್ಕಾದಂಗೆ ಕಟ್ ಮಾಡಿದ್ರೆ, ಯಾಕೆ ಅಂದ್ರೆ ಅದು ಗಿಡ ಹಾಕಿದ್ರೂ ಬೇರೆಯವ್ರಿಗಾದ್ರೂ ಯೂಸ್ ಆಗುತ್ತೆ, ಅದನ್ನ ಬೇರೆ ಕಡೆ ಎಲ್ಲಾದ್ರೂ ನಾನು ನೆಡ್ಸೋಣ, ಯಾರಿಗಾದ್ರೂ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿಸ್ದೆ. ನೋಡಿ, ಈ ರೀತಿಯಾಗಿ ಕೂಡ ಸಣ್ಣ ಸಣ್ಣದು ಎಲ್ಲೆಲ್ಲಿ ಚೆನ್ನಾಗಿ ಬಲ್ತಿದೆ ಅಲ್ಲೆಲ್ಲಾನು ಈ ರೀತಿಯಾಗಿ ನಾನು ಕಟ್ ಮಾಡಿಸ್ತಾ ಇದ್ದೆ. ಪ್ರತಿಯೊಂದೂ ಸ್ವಲ್ಪ ತುಂಬ ಮುಳ್ಳಿರುತ್ತೆ, ನೋಡ್ಕೊಂಡು ಕಟ್ ಮಾಡಬೇಕು, ಇಲ್ಲಾಂದರೆ ಕೈಗಂತೂ ತುಂಬ ಪರ್ಚ್ಕೊಳ್ಳುತ್ತೆ. ಸ್ಟಾರ್ಟಿಂಗ್ ನಾನು ಕಟ್ ಮಾಡೋದಕ್ಕೆ ಹೋದೆ, ನನಗೂ ಕೂಡ ಎಲ್ಲ ಸ್ವಲ್ಪ ಪರ್ಚ್ಕೊಂತು. ಆಮೇಲೆ ನಮ್ಮ ಮನೆಯವ್ರು ಬಂದು, ಬಿಡು ನಾನು ಕಟ್ ಮಾಡ್ತೀನಿ ಅಂತೇಳಿ ಹೈಟಲ್ಲಿರೋದು ಎಲ್ಲ ಸ್ವಲ್ಪ ಚೇರ್ ಹಾಕ್ಕೊಂಡು ಅವರೇ ಕಟ್ ಮಾಡ್ತಾ ಇದ್ರು. ನೋಡಿ, ಯಾವ್ದ್ಯಾವುದು ಸ್ವಲ್ಪ ದಪ್ಪ ದಪ್ಪ ಇದೆ ಅದನ್ನೆಲ್ಲ ಅಂದ್ರು ಅವರೇನೇನೆ ಸ್ವಲ್ಪ ಕಟ್ ಮಾಡ್ತಾ ಇದ್ರು. ಈ ರೀತಿಯ ಕಟ್ ಮಾಡಿದ್ರೇನೆ ಚಿಗುರು ಬಂದು ಹಣ್ಣು ಬರುತ್ತೆ ಅಂದ್ಬಿಟ್ಟು ಹೇಳ್ತಾ ಇದ್ರು. ಯಾರಾದರೂ ಟೆರೆಸ್ನಲ್ಲಿ ಅಥವಾ ಗಾರ್ಡನಲ್ಲಿ ಎಲ್ಲಾದರೂ ಸರಿನೇನೆ, ನೀವು ಪಾಟ್ಗಳಲ್ಲೋ ಅಥವಾ ಎಲ್ಲಾದರೂ ಸರಿನೇ ಡ್ರ್ಯಾಗನ್ ಫ್ರೂಟ್ಸ್ನ ನೀವು ಈ ರೀತಿಯಾಗಿ ಬೆಳೆದಿದ್ರೆ ಸ್ವಲ್ಪ ಮುಂದ್ಗಡೆ ಆದಂಗೆ, ಅಂದರೆ ಇಷ್ಟೊಂದು ತೆಗಿಬೇಡಿ, ಸ್ವಲ್ಪ ಸ್ವಲ್ಪನೇ ತೆಗೀರಿ, ಮುಂದೆ ಸ್ವಲ್ಪ ಕಟ್ ಮಾಡಿ ತೆಗೆದ್ರೆ ಅಲ್ಲಿ ನಿಮಗೆ ಹಣ್ಣುಗಳು ಸಿಗುತ್ತೆ, ಅಲ್ಲಿಂದ ಹೂ ಬರುತ್ತೆ. ಯಾರೆಲ್ಲ ಡ್ರ್ಯಾಗನ್ ಫ್ರೂಟ್ಸ್ನ ಬೆಳೆದಿದ್ದೀರಾ, ಮನೆಯಲ್ಲಿ ಆ ಗಿಡ ಬೆಳೆದಿದ್ದೀರಾ, ಅವರು ಈ ರೀತಿಯಾಗಿ ಸ್ವಲ್ಪ ಮುಂದ್ಗಡೆ ಸ್ವಲ್ಪ ಕಟ್ ಮಾಡಿ. ಇದು ನನಗೆ ನರ್ಸರಿಯವರು ತಿಳಿಸ್ಕೊಟ್ಟಿದ್ದು ಟಿಪ್ಸು, ನನಗೆ ತುಂಬಾ ಯೂಸ್ಫುಲ್ ಆಯಿತು. ಹಾಗಾಗಿ ನಾನು ಇದೇ ರೀತಿಯಾಗಿ ಮಾಡಿದ್ದೀನಿ. ನೀವು ಕೂಡ ಸ್ವಲ್ಪ 1 ಇಂಚಷ್ಟು ಮಾತ್ರ ಕಟ್ ಮಾಡಿ, ಜಾಸ್ತಿ ಕಟ್ ಮಾಡಬೇಡಿ. ನಾನು ಸ್ವಲ್ಪ ಜಾಸ್ತಿ ಕಟ್ ಮಾಡಿಸ್ದೆ, ಯಾಕೆಂದರೆ ಅಕಸ್ಮಾತ್ ಅದು ಜಾಸ್ತಿ ಕಟ್ ಮಾಡಿದ್ರೆ ಯಾರಿಗಾದರೂ ಯೂಸ್ ಆಗುತ್ತೆ ಅಂತೇಳಿ ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿಸ್ಬಿಟ್ಟೆ ನಾನು. ನೀವು ಒಂದು ಸ್ವಲ್ಪ 1 ಇಂಚಷ್ಟು ಮಾತ್ರ ಕಟ್ ಮಾಡಿ, ಜಾಸ್ತಿ ಏನು ಕಟ್ ಮಾಡೋದಕ್ಕೆ ಹೋಗಬೇಡಿ. ನಾನು ಮುಂದೆ ಕಟ್ ಮಾಡಿಸಿರೋದು ಕೂಡ ವೇಸ್ಟ್ ಮಾಡಿಲ್ಲ, ನಾನು ಬೇರೆಯವರಿಗೆ ಕೊಟ್ಟಿದ್ದೀನಿ, ಅವರು ಕೂಡ ಹಾಕಿದ್ದಾರೆ, ಅವರು ಗಾರ್ಡನಲ್ಲಿ ಹಾಕ್ಕೊಂಡಿದ್ದಾರೆ. ಮಾಸ್ ರೋಸ್ ಅಂತೂ ತುಂಬಾ ಫ್ಲವರ್ ಬಿಟ್ಟಿತ್ತು, ತುಂಬ ಇಷ್ಟ ಆಗ್ತಾ ಇತ್ತು. ಸ್ವಲ್ಪನೇ ಇರೋದು ನೋಡಿ, ಇವಾಗಿನೂ ಎಲ್ಲ ಹಾಕಿದೆ, ಸ್ವಲ್ಪನೇ ಕಟ್ ಮಾಡಿ ಹಾಕಿದ್ದೆ. ಎಷ್ಟು ಚೆನ್ನಾಗಿ ಚಿಗುರು ಬಂದು ಫ್ಲವರ್ಸ್ಗಳು ಬಂದಿದೆ. ಕಲರ್ ನೋಡ್ತಾ ಇದ್ರೇ ತುಂಬ ಖುಷಿ ಆಗ್ತಾ ಇತ್ತು. ಮತ್ತು ನನ್ನ ಫ್ರೆಂಡ್ಸ್ ಕೂಡ ಬೇಕು ಅಂತ ಹೇಳಿದ್ರು, ಅವ್ರಿಗೂ ಕೂಡ ಕಟ್ ಮಾಡೋಣ ಅಂತೇಳಿ ತೆಗೆದಿದ್ದೆ ಇದನ್ನು ನಾನು. ಮತ್ತು ಇದು ಟೇಬಲ್ ರೋಸ್ ಅಂತಲೂ ಹೇಳ್ತಾರೆ, 9 o'clock ರೋಸ್ ಅಂತಲೂ ಹೇಳ್ತಾರೆ.
ಇದು ಕೂಡ ತುಂಬಾನೇ ಫ್ಲವರ್ ಬಿಡ್ತಾ ಇದೆ. ತುಂಬಾನೇ ಖುಷಿ ಆಗುತ್ತೆ. ಮತ್ತೆ ದೊಡ್ಡದಾಗಿ ಹೂ ಬಿಡ್ತಾ ಇದೆ. ಇತ್ತೀಚೆಗಷ್ಟೇ ನೀವು ನನ್ನ ಗಾರ್ಡನಲ್ಲಿ ವಿಡಿಯೋದಲ್ಲಿ ನೋಡಿರ್ತೀರಾ. ನಾನು ಸಣ್ಣ ಸಣ್ಣ ಕಟಿಂಗ್ಸ್ನ 2 ಪಾಟಲ್ಲಿ ಹಾಕಿದ್ದು. ಇವಾಗ ಕೂಡ ನೋಡಿ ಎಷ್ಟು ಹೆಲ್ದಿಯಾಗಿ ಬಂದಿದೆ ಅಂತೇಳಿ. ಇದು ಕೂಡ ಬೇರೆ ಇನ್ನೊಬ್ರು ಫ್ರೆಂಡ್ಸ್ಗೆ ಬೇಕಿತ್ತು, ಅದಕ್ಕೋಸ್ಕರ ಇದನ್ನು ಕೂಡ ತೆಗೆದಿದ್ದೆ, ಕಟ್ ಮಾಡಿ ಅವ್ರಿಗೂ ಕೊಡೋಣ ಅಂತ ಅಂದ್ಬಿಟ್ಟು. ನೋಡಿ ಈ ರೀತಿಯಾಗಿ ಒಬ್ರಿಗೊಬ್ರು ನಾವು ಶೇರ್ ಮಾಡ್ಕೊಂಡಾಗ ಅವ್ರ ಗಾರ್ಡನಲ್ಲೂ ಕೂಡ ಗಿಡಗಳು ಬರುತ್ತೆ, ಅವ್ರಿಗೂ ಗಾರ್ಡನ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಬರುತ್ತೆ. ಮತ್ತೆ ಪರಿಸರದ ಬಗ್ಗೆನೂ ಕೂಡ ಎಲ್ರಿಗೂ ಇಂಟ್ರೆಸ್ಟ್ ಬರುತ್ತೆ. ನಾಳೆ 5ನೇ ತಾರೀಕಿದೆ. ಎಲ್ರಿಗೂ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನ ನಾನು ತಿಳಿಸ್ತಾ ಇದ್ದೀನಿ. ಮತ್ತೆ ಎಲ್ಲರೂ ಕೂಡ ಪರಿಸರದ ಬಗ್ಗೆ ಕಾಳಜಿ ಮಾಡೋಣ, ಪರಿಸರನ ಉಳಿಸೋಣ ಅಂತ ಕೇಳ್ಕೊಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಮತ್ತು ಡ್ರ್ಯಾಗನ್ ಫ್ರೂಟ್ ಬಗ್ಗೆ ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮುಖಾಂತರ ತಿಳಿಸೋದನ್ನ ಮರಿಬೇಡಿ ಅಂತ ಕೇಳ್ಕೊತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್. ಮತ್ತೊಮ್ಮೆ ಎಲ್ರಿಗೂ ಪರಿಸರ ದಿನಾಚರಣೆಯ ಶುಭ